ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಶೇಷ ಏನಂತ ಅಂದ್ಬಿಟ್ರೆ, ಧಾರವಾಡದಿಂದ ನಮ್ಮ ಬ್ರದರ್ ಬಂದಿದ್ದಾರೆ ಪಪ್ಪಿ ತೊಗೊಳ್ಳಿಕ್ಕೆ. ಸೊ ಲಾಸ್ಟ್ ಟೈಮ್ ಏನೋದು ಒಂದು ಬೇರೆ ವೆಬ್ಸೈಟಿಂದ ಟ್ರಸ್ಟ್ ಮಾಡಿ ಅಮೌಂಟ್ ಹಾಕಿದ್ರಂತೆ, ಅವರು ಏನೋ ಫ್ರಾಡ್ ಮಾಡಿದ್ರಂತೆ. ಸೊ ಇವರು ಕೂಡ ನಮ್ಮನ್ನು ನಂಬೋದು ಭಾಳ ಕಷ್ಟದಿಂದ ನಂಬಿದ್ರು ಆ್ಯಂಡ್ ಫೈನಲಿ ನಂಬಿದ್ರು. ಇವಾಗ ಪಪ್ಪಿ ತೊಗೊಂಡು ಹೋಗ್ತಾ ಇದ್ದಾರೆ. ಸರ್ ನಿಮ್ಗೆ ಏನು ಅನ್ನಿಸ್ತು ನಮ್ಮ ವೆಬ್ಸೈಟಿಗೆ ಬಂದು? ನನಗೆ ಭಾಳ ಚಲೋ ಅನ್ನಿಸ್ತು. ನಾನು ಆ್ಯಕ್ಚುಲಿ ಫಸ್ಟ್ ನಾನು ಬೆಂಗಳೂರದಾಗ ಯಾರ್ದೋ ಯೂಟ್ಯೂಬ್ದು ಇಂತ್ರ ಅವ್ರು ಕಾಂಟ್ಯಾಕ್ಟ್ ಮಾಡಿ ಸಿಡ್ಜೋ ಪಪ್ಪಿ ಒಂದು ಅವ್ರಿಗೆ ಅಮೌಂಟ್ ಪೇ ಮಾಡಿದೆ ನಾನು. ಆದ್ರೆ ಅದು ಬಂದು ನಂಗೆ ಮುಟ್ಲಿಲ್ಲ ನಾ ಅದು. ಸೊ ಆಮೇಲೆ ನಾ ಟೋಟಲ್ 2500 ಮಾಡಿದ್ದೆ ಅವ್ರಿಗೆ. ಅವ್ರು ಉಳ್ಕಿದ್ದವ್ರು ನಮ್ಗೆ ಅವ್ರು ಟ್ರಾನ್ಸ್ಪೋರ್ಟ್ ಮಾಡಿದ್ಮ್ಯಾಗ ನಂಗೆ ಬರ್ತೈತಂತ ಹೇಳಿದ್ರು ಅವ್ರು. ಆದ್ರೆ ಅದ ನಂಗೆ ಬಂದ ಪಪ್ಪಿ ಇದನ್ನ ಮಾಡ್ಲಿಲ್ಲ. ಆಮೇಲೆ ಅವ್ರು ಕಾಲ್ ಮಾಡಿದೆ, ಆಮೇಲೆ ಅವ್ರು ನನ್ನ ಕಾಲ ರಿಸೀವ್ ಮಾಡ್ಲಿಲ್ಲ. ಸೊ ನೆಕ್ಸ್ಟ್ ನಾವು ಇರೋದು ಇಲ್ಲೇ ಧಾರವಾಡದಾಗ, ಇವ್ರದ್ದು ಅನ್ನ ಸ್ಟೋರ್ ಇಲ್ಲಿ ಹುಬ್ಳಿದಾಗ ಐತೆ. ನಾವು ಹುಬ್ಳಿದಾಗ ನಾವು ಇನ್ಸ್ಟಾಗ್ರಾಮ್ದಾಗ ಅನ್ನನೂ ರೀಲ್ಸ್ ಬರಾಕತ್ತು. ಆಮೇಲೆ ಎಲ್ಲ ಕಸ್ಟಮರ್ಸ್ ರಿವ್ಯೂಸ್ ನೋಡಿದ್ವಿ, ಎಲ್ಲರೂ ಇವ್ರನ್ನ ಟ್ರಸ್ಟ್ ಮಾಡತ್ತಿದ್ರು. ಓಕೆ, ನಾನು ಕೇಳಬೇಕು, ನನಗೂ ಅಷ್ಟು ಟ್ರಸ್ಟ್ ಇನ್ನೂ ಬರಾತಿರ್ಕಿಲ್ಲ. ಆ್ಯಕ್ಚುಲಿ ನಮ್ಮ ಜೋಡಿ ಒಂದು ಮೊದಲ ಇನ್ಸಿಡೆಂಟ್ ಆಗಿದ್ದ ಸಂಬಂಧ. ಸೊ ಇವ್ರು ಕಾಲ್ ಮಾಡಿದ್ಮ್ಯಾಗ ಇವ್ರು ನಮ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಪ್ಪಿನ ಬೇಕಾಗಿತ್ತು. ಅದು ಸ್ಟಾಕ್ ಅವೈಲೇಬಲ್ ಇರ್ದಿರ್ಕಿಲ್ಲ. ಆದರೂ ಇವ್ರು ಭಾಳ ನಾವು ಎಷ್ಟೋ ಮಂದಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು, ಪಪ್ಪಿ ನಮ್ಗೆ ಸಿಗಾತಿರ್ಕಿಲ್ಲ. ಇವ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಪ್ಪಿ ಸಿಡ್ಜೋ ಪಪ್ಪಿನ ನಮ್ಗೆ ಹುಡುಕಾಡ ಇದನ್ನ ಮಾಡಿದ್ರು. ನಾ ಇವ್ರಿಗೆ ಫಸ್ಟ್ ಅಡ್ವಾನ್ಸ್ ಪೇಮೆಂಟ್ ಹಾಕಿದೆ, ಆದ್ರೂ ಸ್ವಲ್ಪ ಭಯ ಇತ್ತು, ಟ್ರಸ್ಟ್ ಮಾಡಬೇಕು ಬೇಡ ಅಂತ. ಇವ್ರು ನಂಗೆ ಲೊಕೇಶನ್ ಹಾಕಿದೆ, ಇವ್ರು ನಂಗೆ ವಿಡಿಯೋ ಕಾಲು ಮಾಡಿದ್ರು ನಾನು ಅಂತ ತೋರ್ಸ್ಕೋಕ. ನಾವು ಫೋನ್ಪೇ ಮಾಡಿದೆ. ಆಮೇಲೆ ನಾ ಡೈರೆಕ್ಟಾಗಿ ಹುಬ್ಳಿಗೆ ಬಂದು ಇವ್ರ ಕಡೆ ತೊಗೊಂಡೇನಿ. ನಂಗೆ ಪಪ್ಪಿ ಅಂತ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಐತಿ. ಇದು ಪಪ್ಪಿ ಮಾತ್ರ ಫುಲ್ ಚಲೋ ಬ್ರೀಡ್ ಐತಿ, ಚಲೋ ಪ್ಯೂರಿಟಿದಾಗ ಐತಿ ಅಂತ ಗೊತ್ತಾಕೈತಿ. ನೋಡಿರ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಪಬ್ಲಿಕ್ ಬರೋದ್ರಿಗೆ ಟ್ರಸ್ಟ್ ಮಾಡ್ಬೋದು, ಮಾಡ್ಬಾರ್ದು? ನೆಕ್ಸ್ಟ್ ಯಾರು ನೀವು ಬರ್ತೀರಲ್ಲ, ನೀವು ಬರ್ಬೋದು, ನೀವು ಬಂದು ಇವ್ರು ನನ್ನ ಕಡೆ ತಗೋಬಹುದು. ನೀವು ಟ್ರಸ್ಟ್ ಮಾಡಿ 100% ನಿಮ್ಗೆ ಚಲೋ ಪಪ್ಪಿನ ನಿಮ್ಗೆ ತಲುಪಿಸ್ತಾರ ಅಂತ ನಂದು ಇದು ಅನುಭವ ನೋಡಿ. ನೀವು ನೋಡಿ, ಸೊ ಯಾರಿಗಾದ್ರೂ ಬೇರೆ ಕಡೆ ನೀವು ಪಪ್ಪಿ ತಗೋತಾ ಇದ್ರೆ ಸೊ ಸ್ವಲ್ಪ ಅಲರ್ಟ್ ಆಗಿ ತಗೊಳ್ಳಿ. ಯಾಕಂತಂದ್ರೆ ಫ್ರಾಡ್ ಮಾಡೋರು ಭಾಳ ಜನ ಇದ್ದಾರೆ. 90% ಫ್ರಾಡ್ ಮಾಡೋರು ಇದ್ದಾರೆ, 10% ಜನ ಮೆಂಬರ್ ಇದ್ದಾರೆ. ಸೊ ನಿಮ್ಗೆ ಏನಾದರೂ ನಮ್ಮ ಕಡೆ ಬಂದರೆ, ಬೇರೆಯವ್ರ ಕಡೆ ಬಂದರೆ ಫಸ್ಟ್ ವಿಡಿಯೋ ಕಾಲ್ ಮಾಡಿ ಅವ್ರದ್ದೆಲ್ಲ ಡೀಟೇಲ್ಸ್ ತಗೊಳ್ಳಿ. ಆಮೇಲೆ ನೀವು ಅಡ್ವಾನ್ಸ್ ಹಾಕಿ, ಇಲ್ಲ ಅಡ್ವಾನ್ಸ್ ಕೂಡ ಹೋಗಿಬಿಡುತ್ತೆ. ಸೊ ಅದ್ರ ಸಂಬಂಧಾಗಿ ಪ್ಲೀಸ್ ಟ್ರಸ್ಟ್ ಮಾಡಿ. ಎಲ್ಲರಿಗೂ ಒಬ್ಬೊಬ್ಬರಿಗೆ ಟ್ರಸ್ಟ್ ಮಾಡಬೇಡಿ, ಸಿಚುವೇಶನ್ ಪ್ರಕಾರ ನೀವು ಹೋಗಿ. ದೆನ್ ಏನಂತಂದರೆ ಸರ್ ಕೂಡ ಫ್ರಾಡ್ ಆಗಿದ್ದಾರೆ, 2500 rupees. ಸೊ ನೀವು ಆ ಥರ ಆಗಬೇಡಿ ಅಂತ ನನ್ನ ರಿಕ್ವೆಸ್ಟು. ಸೊ ಏನು ನಮ್ಮ ಕಡೆ ಟ್ರಸ್ಟ್ ಭಾಳ ಇದೆ. ಸೊ ನೀವು ನೋಡ್ಬೋದು, ಕ್ವಾಲಿಟಿ ಆಗಲಿ ಆ ಥರ ಕೊಟ್ಟಿದ್ದೇವೆ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ದಯವಿಟ್ಟು ಟ್ರಸ್ಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ, ಇದೇ ರೀತಿ ಸಪೋರ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್.